comes from there. ನಮ್ಮ ಪರ್ಸನಾಲಿಟಿ ಮೇಲೆ ನಮ್ಮ ಕುಟುಂಬದ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ತಾಯಿ ಎಸ್ಪೆಷಲಿ ಸುದೀಪ್ ಸರ್, ನಿಮ್ಮ ತಾಯಿಯ ಪ್ರಭಾವ, ಅವರ ವ್ಯಕ್ತಿತ್ವ ನಿಮ್ಮ ಮೇಲೆ ಎಷ್ಟು ರಿಫ್ಲೆಕ್ಟ್ ಆಗಿದೆ? ನಿಮ್ಮ ತಾಯಿಯ ವ್ಯಕ್ತಿತ್ವದಲ್ಲಿ ಏನನ್ನು ಕ್ಯಾರಿ ಮಾಡಿದೀರಾ, ಇನ್ನೂ ಏನನ್ನು ಕ್ಯಾರಿ ಮಾಡಬೇಕು ಅಂತಿದ್ದೀರಿ? ನಮ್ಮ ತಾಯಿ ವ್ಯಕ್ತಿತ್ವ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಇದೆ, ನಮ್ಮ ಮೇಲಲ್ಲ. ತುಂಬಾ ನಮ್ಮ ಅಪ್ಪನ ಸೈಡ್ ಇರ್ಬೋದು, ಅವ್ರ ಸೈಡ್ ಇರ್ಬೋದು. ಐ ಥಿಂಕ್ ಶಿ ಇಸ್ ಒನ್ ವಂಡರ್ಫುಲ್ ಲೇಡಿ. ನಮ್ಮಲ್ಲಿ ಎಲ್ಲರಿಗೂ ಕೈಯಲ್ಲಿ ಸ್ವಲ್ಪ ಧಾರಾಳತೆ ಇದೆ. ಇವತ್ತು ಏನಿದ್ರು ಕೊಡ್ತೀವಿ, ಮಾಡಬೇಕು ಏನಾರು ಇದೆ ಅಂದ್ರೆ ಐ ಥಿಂಕ್ ಅದು ಅಲ್ಲಿಂದಾನೆ ಬಂದಿರೋದು. ಅವ್ರನ್ನ ನೋಡ್ತಾ ಇದ್ವಿ ನಾವು. ಸೊ ಅವರು ತಟ್ಟೆ ಒಳಗೆ ಎಷ್ಟು ಅನ್ನ ಇದೆಯೋ ಅದರಲ್ಲಿ ಹಂಚ್ಕೋತಾ ಇರಲಿಲ್ಲ, ಅರ್ಥ ಆಯ್ತು? ಅದಕ್ಕಿಂತ ಜಾಸ್ತಿ ಹಂಚ್ಕೊಳ್ಳೋರು, ಉಳಿದ್ರೆ ತಿನ್ನೋರು. ಆ ಥರ ಸ್ವಭಾವ ಇರ್ಬೇಕಾದ್ರೆ ಐ ಥಿಂಕ್ ಎವ್ರಿಥಿಂಗ್ ಬಂದಿರೋದು ಅಲ್ಲಿಂದಾನೆ. ಅವರ ಪ್ರಭಾವ ನನ್ನ ಮೇಲೆ ಮಾತ್ರ ಅಲ್ಲ, ತುಂಬಾ ಜನದ ಮೇಲೆ ಬೀರಿದೆ. ಅಂಡ್ ಅದು ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೆ ಗೇಟ್ ಯಾವಾಗ್ಲೂ ಓಪನ್ ಇರೋದು. ಬಿಕಾಸ್ ಪ್ರತಿಯೊಬ್ರು ಅವ್ರು ಇರೋ ತನಕ ಬರ್ತಾನೆ ಇರೋರು, ಊಟ ಮಾಡ್ತಾನೆ ಇರೋರು, ಕಾಲ ಕಳೀತಾನೆ ಇರೋರು. ತುಂಬಾ ಸರೋಜಮ್ಮ ನಡೀತಾನೆ ಇರೋದು ಯಾವಾಗ್ಲೂ. ಸೊ ಐ ಗೆಸ್ ಆ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಬೆಳೆದವರಿಗೆ ವಿ ಡೋಂಟ್ ಎನಿಥಿಂಗ್ ಎಲ್ಸ್. ಸೊ ಅದೊಂದೇ ಹೇಳ್ಕೊಟ್ಟಿರೋದು ನಮಗವರು. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಮ್ಯಾಮ್. ವೆರಿ ನೈಸ್. ನಿಮ್ಮ ಎರಡನೇ ಕುಟುಂಬದ ಬಗ್ಗೆ ಮಾತನಾಡ್ತೀನಿ, ಸಿನಿಮಾ ಪ್ರಪಂಚ. ಸುದೀಪ್ ಸರ್, ನಮ್ಗೆಲ್ಲರಿಗೂ ಗೊತ್ತು ಸಂಸ್ಕೃತಿಯ ರಾಯಭಾರಿಗಳು ನಮ್ಮ ಸಿನಿ ತಾರೆಯರು ಕೂಡ ಅಂತ ಹೇಳಿ. ನಾವು ಸಿನಿಮಾ ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡೋ ಸಿನಿಮಾಗಳು ಬರಬೇಕು ಅಂತ ಚರ್ಚೆ ಮಾಡ್ತೀವಿ. ಎಟ್ ಅಗೇನ್ ಸಿನಿಮಾ ಇಸ್ ಆಲ್ಸೋ ಅ ಬಿಸ್ನೆಸ್. ಹಿಂಗಾಗಿ ನಮಗೆ ಕಮರ್ಷಿಯಲ್ ಸಿನಿಮಾಗಳು ಬೇಕು, ಮಾಸ್ ಸಿನಿಮಾಗಳು ಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಈ ಬ್ಯಾಲೆನ್ಸ್ ನ ತರೋದು, ಒಂದು ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡ್ತಾ ಜೊತೆಗೆ ಮಾಸ್ ಆಡಿಯನ್ಸ್ ಅನ್ನ ಕೂಡ ಮೆಚ್ಚಿಸುವಂತ ಸಿನಿಮಾ ಮಾಡೋದು ನಿಜಕ್ಕೂ ಕಷ್ಟ ಇದೆಯಾ? ಇದಕ್ಕೆ ನಾನೀಗ ಇಮೋಷನಲ್ ಆಗಿ ಉತ್ತರ ಕೊಡಲ್ಲ, ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡ್ಬೇಕು, ನೀವ್ ಹೇಳಿ. ನೋ ಯು ಚೂಸ್ ಒನ್. ಪ್ರಾಬಬ್ಲಿ ಇಮೋಷನಲ್. ಇಮೋಷನಲ್ ಹೌದಮ್ಮ, ಅದನ್ನ ಬಿಟ್ಟು ನಾವು ಮಾಡ್ಲೇಬಾರ್ದು. ಅಂದ್ರೆ ನಮ್ಮ ದುಡ್ಡು ಹೋಗ್ತಾ ಇದ್ರು ಪರವಾಗಿಲ್ಲ, ಮನೆ ಮಠ ಹೋಗ್ತಾ ಇದ್ರು ಪರವಾಗಿಲ್ಲ, ಎಲ್ಲಾರನ್ನ ಉದ್ಧಾರ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ಹಂಗಂದ್ಮೇಲೆ ನಾಳೆ ನೀವು ವಾಹಿನಿಯಲ್ಲಿ ಕೂಡ ಯಾರ್ದು ಕೆಟ್ಟದ್ ಹೇಳ್ಬಾರ್ದು, ನಾಡಿನ ಬಗ್ಗೆ ಹೇಳ್ಬಾರ್ದು, ಎಲ್ಲರಿಗೂ ಒಳ್ಳೇದೇ ಮಾಡ್ಬೇಕು. ನೀವು ಮಾಡ್ತೀರಾ? Now practical. It's not like that. I think every cinema storytelling is a passion. Okay? ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕತೆ ಬರೆಯಕ್ಕೆ ಹೋದಾಗ ಒಂದು ಪೆನ್ ಬೇಕು, ಒಂದು ಪೇಪರ್ ಬೇಕು ಅಷ್ಟೇ. ಅದು ಇಮೋಷನಲ್ ಬ್ಯಾಲೆನ್ಸ್ ಅನ್ಕೊಳ್ಳೋಣ. ಅದು ಪ್ರಿಂಟ್ ಆಗಿ ಎಲ್ಲೋ ಹೋಗ್ಬೇಕು ಅಂದ್ರೆ ದೇರ್ ಕಮ್ಸ್ ಫಿನಾನ್ಸ್, ದೇ ಕಮ್ಸ್ ಪ್ರಾಕ್ಟಿಕಲ್ ಥಿಂಗ್ಸ್. ಅಲ್ಲಿ ಒಬ್ಬ ಇನ್ವೆಸ್ಟರ್ ಬೇಕಾಗ್ತಾರೆ, ಇನ್ವೆಸ್ಟರ್ ಬಂದ್ರೆ ಬಿಸ್ನೆಸ್ ನೋಡ್ತಾರೆ, ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಬುಕ್ ಪ್ರಿಂಟ್ ಆಗಲ್ಲ, ಬುಕ್ ಪ್ರಿಂಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕತೆ ಬರೆಯಕ್ಕಾಗಲ್ಲ. ಸಿನಿಮಾದಲ್ಲಿ ಒಂದು ಪ್ಯಾಷನ್ ಹಾಗೂ ರೆಸ್ಪಾನ್ಸಿಬಿಲಿಟಿ ಆಫ್ ಫಿನಾನ್ಸ್, ಡೋಂಟ್ ಪ್ಲೀಸ್ ಮಿಕ್ಸ್ ಇಟ್. ಓಕೆ? ಅಲ್ಲಿ ಏನೇ ಇವಾಗ ಈ ಡೋಂಟ್ ಗೆಟ್ ಮೀ ರಾಂಗ್, ಬಟ್ ಇಷ್ಟು ದೊಡ್ಡ ಹೋಟೆಲ್ ಇದೆ, ಇಲ್ಲಿ ಇಷ್ಟು ದೊಡ್ಡ ಹೋಟೆಲ್ ಇದೆಯಲ್ಲ, ಅವ್ರಿಗೇನು ಮಾಡ್ಬೋದಲ್ಲ ಅಂತ ಈ ಗೇಟ್ ಓಪನ್ ಮಾಡಿದ್ರೆ ಅವ್ರು ಬದುಕಾಗುತ್ತಾ ಫ್ರೀ ಆಗಿರೋಕ್ಕೆ? ಇಟ್ ವೋಂಟ್ ಬಿ ಪಾಸಿಬಲ್. ಸಿನಿಮಾ, ಯು ಸೆಡ್ ಒನ್ ಥಿಂಗ್, ಇಟ್ ಇಸ್ ಬಿಸ್ನೆಸ್. ಎಸ್, ಅದ್ರ ಒಳಗಡೆ ನಾವು ಏನ್ ಒಳ್ಳೇದ್ ಮಾಡಕ್ಕಾಗತ್ತೆ, ಅದ್ರ ಒಳಗಡೆ ನಾವೇನು ಹೇಳ್ಕೊಡಕ್ಕಾಗತ್ತೆ, ನಮ್ಮ ಸೀಮಿತದಲ್ಲಿ ನಾವ್ ಏನೆಲ್ಲ ಮಾಡಕ್ಕಾಗತ್ತೆ ಅಷ್ಟು ಚಿತ್ರರಂಗದಲ್ಲಿರೋ ಪ್ರತಿಯೊಬ್ರು ಮಾಡ್ತಾರೆ. ಬಟ್ ಅದು ಹೊರತುಪಟ್ಟು ನಿಮಗೆ ನಿಮ್ಮ ಸಿನಿಮಾ ವ್ಯಾಪಾರ ಆಗ್ತಾ ಇಲ್ಲ, ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದಮೇಲೆ ನೆಕ್ಸ್ಟ್ ನೀವು ಮನೇಲಿರೋ ಕಾರು, ಮನೆ, ಮಠ ಎಲ್ಲ ಮಾರ್ಕೊಬೇಕಾಗತ್ತೆ. ದಟ್ ಇಸ್ ಫಾರ್ ಮೀ ಇಟ್ಸ್ ನಾಟ್ ಸ್ಮಾರ್ಟ್ನೆಸ್ ಆರ್ ಇಂಟೆಲಿಜೆನ್ಸ್. ಕರೆಕ್ಟ್? ಫಾರ್ ಎಕ್ಸಾಂಪಲ್, ಇಮೋಷನಲ್ ನೀವು ಹೇಳಿದ್ರಿ, ಮನೆ ಒಳಗೆ ಒಂದು ಮಗುಗೆ ನಿದ್ದೆ ಮಾಡಿಸ್ಬೇಕಾದ್ರೆ ಮಗುಗ್ ಬೇಕಾಗಿರೋ ಕತೆ ಹೇಳ್ತೀರಾ, ಇಲ್ಲ ನೀವೇನ ಬೇಕು ಅದನ್ನ ಹೇಳ್ಕೊತೀರಾ ಇಮೋಷನಲ್ ಆಗಿ? ಅಷ್ಟೇ. ಅಲ್ಲಿ ಒಳಗಡೆ ಕೂತಿರೋ, ಥಿಯೇಟರ್ ಒಳಗಡೆ ಕೂತಿರೋ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿದ್ದಂಗೆ, ಅವ್ರಿಗೆ ಏನ್ ಬೇಕೋ ಆ ಕತೆ ನಾವು ಹೇಳ್ಬೇಕು. ದಟ್ ಈಸ್ ಇಮೋಷನಲ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಪ್ರತಿಯೊಂದು ಕತೆಗೂ ದುಡ್ಡು ಬೇಕಾಗುತ್ತೆ, ದುಡ್ಡು ಬರ್ಬೇಕಾದ್ರೆ ಇನ್ವೆಸ್ಟರ್ಸ್ ಬರ್ಬೇಕಾಗುತ್ತೆ, ಇನ್ವೆಸ್ಟರ್ಸ್ ಬಂದಾಗ ಅವ್ರನ್ನ ಕಾಪಾಡೋದು ನಮಗೆ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೊರತುಪಡಿಸಿ ನಾವು ನೀವು ಮಾತಾಡೋದಲ್ಲ. ಒಂದು ಚಿತ್ರಮಂದಿರದಲ್ಲಿ ಸಿನಿಮಾ ಯಾಕೆ ಚೆನ್ನಾಗಿ ಹೋಯ್ತು ವೀಕ್ಷಕರಿಗೆ ಕೇಳಿ, ವೀಕ್ಷಕರು ಕ್ಲೀನ್ ಆಗಿ ಹೇಳ್ತಾರೆ ನಮಗೆ ಇಷ್ಟ ಆಯ್ತು. ಇಟ್ಸ್ ಆಸ್ ಸಿಂಪಲ್. ನೀವು ಈ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಕೊಡಕ್ ಹೋದಾಗ ನಾವು ಇಮೋಷನಲ್ ಮಾಡ್ಬೇಕಾ? ನಾಡಿನ ಸಂಸ್ಕೃತಿ ಎತ್ತಿ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ರೀತಿ ಇದೆ. ಸಿನಿಮಾ ಒಂದೇ ಅದಕ್ಕೆ ಜವಾಬ್ದಾರರಲ್ಲ. ಸಿನಿಮಾ ಇಸ್ ಅ ಪಾರ್ಟ್, ಸ್ಮಾಲ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಬಟ್ ಲಾರ್ಜ್ಲಿ ಪೆನಿಟ್ರೇಟೆಡ್. ಸಿಂಪಲ್. ಸೊ ಡೋಂಟ್ ಮೇಕ್ ಎವ್ರಿಥಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ. ಎಲ್ಲರೂ ಹಂಚ್ಕೊಳ್ಳಿ, ಬಾಳೋಣ, ಬದುಕೋಣ. ನಮ್ಮ ಪರ್ಸನಾಲಿಟಿ ಮೇಲೆ ನಮ್ಮ ಕುಟುಂಬದ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ತಾಯಿ ಎಸ್ಪೆಷಲಿ ಸುದೀಪ್ ಸರ್, ನಿಮ್ಮ ತಾಯಿಯ ಪ್ರಭಾವ, ಅವರ ವ್ಯಕ್ತಿತ್ವ ನಿಮ್ಮ ಮೇಲೆ ಎಷ್ಟು ರಿಫ್ಲೆಕ್ಟ್ ಆಗಿದೆ? ನಿಮ್ಮ ತಾಯಿಯ ವ್ಯಕ್ತಿತ್ವದಲ್ಲಿ ಏನನ್ನು ಕ್ಯಾರಿ ಮಾಡಿದೀರಾ, ಇನ್ನೂ ಏನನ್ನು ಕ್ಯಾರಿ ಮಾಡಬೇಕು ಅಂತಿದ್ದೀರಿ?
ನಮ್ಮ ತಾಯಿ ವ್ಯಕ್ತಿತ್ವ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಇದೆ, ನಮ್ಮ ಮೇಲೆಲ್ಲ. ತುಂಬಾ ನಮ್ಮ ಅಪ್ಪನ ಸೈಡ್ ಇರ್ಬೋದು, ನಮ್ಮ ಅವ್ರ ಸೈಡ್ ಇರ್ಬೋದು. ಐ ಥಿಂಕ್ ಶಿ ಇಸ್ ಒನ್ ವಂಡರ್ಫುಲ್ ಲೇಡಿ. ನಮ್ಮಲ್ಲಿ ಎಲ್ಲರಿಗೂ ಕೈಯಲ್ಲಿ ಸ್ವಲ್ಪ ಧಾರಾಳತೆ ಇದೆ. ಇವತ್ತು ಏನಿದ್ರು ಕೊಡ್ತೀವಿ, ಮಾಡಬೇಕು ಏನಾರು ಇದೆ ಅಂದ್ರೆ ಐ ಥಿಂಕ್ ಅದು ಅಲ್ಲಿಂದಾನೇ ಬಂದಿರೋದು. ಅವ್ರನ್ನ ನೋಡ್ತಾ ಇದ್ವಿ ನಾವು. ಸೊ ಅವರು ತಟ್ಟೆ ಒಳಗೆ ಎಷ್ಟು ಅನ್ನ ಇದೆಯೋ ಅದರಲ್ಲಿ ಹಂಚ್ಕೋತಾ ಇರಲಿಲ್ಲ. ಅದಕ್ಕಿಂತ ಜಾಸ್ತಿ ಹಂಚ್ಕೊಳ್ಳೋರು ಉಳಿದ್ರೆ ತಿನ್ನೋರು. ಸೊ ಆ ಥರ ಸ್ವಭಾವ ಇರ್ಬೇಕಾದ್ರೆ ಐ ಥಿಂಕ್ ಎವ್ರಿಥಿಂಗ್ ಬಂದಿರೋದು ಅಲ್ಲಿಂದಾನೆ. ಅವರ ಪ್ರಭಾವ ನನ್ನ ಮೇಲೆ ಮಾತ್ರ ಅಲ್ಲ, ತುಂಬಾ ಜನದ ಮೇಲೆ ಬೀರಿದೆ. ಅಂಡ್ ಅದು ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೆ ಗೇಟ್ ಯಾವಾಗ್ಲೂ ಓಪನ್ ಇರೋದು. ಬಿಕಾಸ್ ಪ್ರತಿಯೊಬ್ರು ಅವ್ರು ಇರೋ ತನಕ ಬರ್ತಾನೆ ಇರೋರು, ಊಟ ಮಾಡ್ತಾನೆ ಇರೋರು, ಕಾಲ ಕಳೀತಾನೆ ಇರೋರು. ತುಂಬಾ ಸರೋಜಮ್ಮ ನಡೀತಾನೆ ಇರೋದು ಯಾವಾಗ್ಲೂ. ಸೊ ಐ ಗೆಸ್ ಆ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಬೆಳೆದವರಿಗೆ ವಿ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಸೊ ಅದೊಂದೇ ಹೇಳ್ಕೊಟ್ಟಿರೋದು ನಮಗವರು. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಮ್ಯಾಮ್. ವೆರಿ ನೈಸ್. ನಿಮ್ಮ ಎರಡನೇ ಕುಟುಂಬದ ಬಗ್ಗೆ ಮಾತನಾಡ್ತೀನಿ, ಸಿನಿಮಾ ಪ್ರಪಂಚ. ಸುದೀಪ್ ಸರ್, ನಮ್ಗೆಲ್ಲರಿಗೂ ಗೊತ್ತು ಸಂಸ್ಕೃತಿಯ ರಾಯಭಾರಿಗಳು ನಮ್ಮ ಸಿನಿ ತಾರೆಯರು ಕೂಡ ಅಂತ ಹೇಳಿ. ನಾವು ಸಿನಿಮಾ ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡೋ ಸಿನಿಮಾಗಳು ಬರಬೇಕು ಅಂತ ಚರ್ಚೆ ಮಾಡ್ತೀವಿ. ಇಟ್ ಅಗೇನ್ ಸಿನಿಮಾ ಇಸ್ ಆಲ್ಸೋ ಅ ಬಿಸ್ನೆಸ್. ಹಿಂಗಾಗಿ ನಮಗೆ ಕಮರ್ಷಿಯಲ್ ಸಿನಿಮಾಗಳು ಬೇಕು, ಮಾಸ್ ಸಿನಿಮಾಗಳು ಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಈ ಬ್ಯಾಲೆನ್ಸ್ ನ ತರೋದು, ಒಂದು ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡ್ತಾ ಜೊತೆಗೆ ಮಾಸ್ ಆಡಿಯನ್ಸ್ ಅನ್ನ ಕೂಡ ಮೆಚ್ಚಿಸುವಂತ ಸಿನಿಮಾ ಮಾಡೋದು ನಿಜಕ್ಕೂ ಕಷ್ಟ ಇದೆಯಾ? ಇದಕ್ಕೆ ನಾನೀಗ ಇಮೋಷನಲ್ ಆಗಿ ಉತ್ತರ ಕೊಡಲ್ಲ, ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡಬೇಕು, ನೀವು ಹೇಳಿ. ನೋ ಯು ಚೂಸ್ ಒನ್. ಪ್ರಾಬಬ್ಲಿ ಇಮೋಷನಲ್. ಹೌದಮ್ಮ, ಅದನ್ನ ಬಿಟ್ಟು ನಾವು ಮಾಡ್ಲೇಬಾರ್ದು. ಅಂದ್ರೆ ನಮ್ಮ ದುಡ್ಡು ಹೋಗ್ತಾ ಇದ್ರು ಪರವಾಗಿಲ್ಲ, ಮನೆ ಮಠ ಹೋಗ್ತಾ ಇದ್ರು ಪರವಾಗಿಲ್ಲ, ಎಲ್ಲಾರನ್ನ ಉದ್ಧಾರ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ಹಂಗಂದ್ಮೇಲೆ ನಾಳೆ ನೀವು ವಾಹಿನಿಯಲ್ಲಿ ಕೂಡ ಯಾರ್ದು ಕೆಟ್ಟದ್ ಹೇಳ್ಬಾರ್ದು, ನಾಡಿನ ಬಗ್ಗೆ ಹೇಳ್ಬಾರ್ದು, ಎಲ್ಲರಿಗೂ ಒಳ್ಳೇದೇ ಮಾಡ್ಬೇಕು. ನೀವು ಮಾಡ್ತೀರಾ? Now practical. It's not like that. I think every cinema storytelling is a passion. Okay? ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕತೆ ಬರೆಯಕ್ಕೆ ಹೋದಾಗ ಒಂದು ಪೆನ್ ಬೇಕು, ಒಂದು ಪೇಪರ್ ಬೇಕು ಅಷ್ಟೇ. ಅದು ಇಮೋಷನಲ್ ಬ್ಯಾಲೆನ್ಸ್ ಅನ್ಕೊಳ್ಳೋಣ. ಅದು ಪ್ರಿಂಟ್ ಆಗಿ ಎಲ್ಲೋ ಹೋಗ್ಬೇಕು ಅಂದ್ರೆ ದೇರ್ ಕಮ್ಸ್ ಫಿನಾನ್ಸ್, ದೇ ಕಮ್ಸ್ ಪ್ರಾಕ್ಟಿಕಲ್ ಥಿಂಗ್ಸ್. ಅಲ್ಲಿ ಒಬ್ಬ ಇನ್ವೆಸ್ಟರ್ ಬೇಕಾಗ್ತಾರೆ. ಇನ್ವೆಸ್ಟರ್ ಬಂದ್ರೆ ಬಿಸ್ನೆಸ್ ನೋಡ್ತಾರೆ. ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಬುಕ್ ಪ್ರಿಂಟ್ ಆಗಲ್ಲ. ಬುಕ್ ಪ್ರಿಂಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕತೆ ಬರೆಯಕ್ಕಾಗಲ್ಲ. ಸಿನಿಮಾದಲ್ಲಿ ಒಂದು ಪ್ಯಾಷನ್ ಹಾಗೂ ರೆಸ್ಪಾನ್ಸಿಬಿಲಿಟಿ ಆಫ್ ಫಿನಾನ್ಸ್, ಡೋಂಟ್ ಪ್ಲೀಸ್ ಮಿಕ್ಸ್ ಇಟ್. ಓಕೆ? ಅಲ್ಲಿ ಏನೇ ಇವಾಗ ಈ ಡೋಂಟ್ ಗೆಟ್ ಮೀ ರಾಂಗ್, ಬಟ್ ಇಷ್ಟು ದೊಡ್ಡ ಹೋಟೆಲ್ ಇದೆ ಇಲ್ಲಿ, ಇಷ್ಟು ದೊಡ್ಡ ಹೋಟೆಲ್ ಇದೆಯಲ್ಲ, ಅವ್ರಿಗೇನು ಮಾಡ್ಬೋದಲ್ಲ ಅಂತ ಈ ಗೇಟ್ ಓಪನ್ ಮಾಡಿದ್ರೆ ಅವ್ರು ಬದುಕಾಗುತ್ತಾ ಫ್ರೀ ಆಗಿರೋಕ್ಕೆ? ಇಟ್ ವೋಂಟ್ ಬಿ ಪಾಸಿಬಲ್. ಸಿನಿಮಾ, ಯು ಸೆಡ್ ಒನ್ ಥಿಂಗ್, ಇಟ್ ಇಸ್ ಬಿಸ್ನೆಸ್. ಎಸ್, ಅದ್ರ ಒಳಗಡೆ ನಾವು ಏನು ಒಳ್ಳೇದು ಮಾಡೋಕ್ಕಾಗತ್ತೆ, ಅದ್ರ ಒಳಗಡೆ ನಾವೇನು ಹೇಳ್ಕೊಡಕ್ಕಾಗತ್ತೆ, ನಮ್ಮ ಸೀಮಿತದಲ್ಲಿ ನಾವು ಏನೆಲ್ಲ ಮಾಡೋಕ್ಕಾಗತ್ತೆ ಅಷ್ಟು ಚಿತ್ರರಂಗದಲ್ಲಿರೋ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಅದು ಹೊರತುಪಟ್ಟು ನಿಮಗೆ ನಿಮ್ಮ ಸಿನಿಮಾ ವ್ಯಾಪಾರ ಆಗ್ತಾ ಇಲ್ಲ, ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದಮೇಲೆ ನೆಕ್ಸ್ಟ್ ನೀವು ಮನೇಲಿರೋ ಕಾರು, ಮನೆ, ಮಠ ಎಲ್ಲ ಮಾರ್ಕೊಬೇಕಾಗತ್ತೆ. ದಟ್ ಇಸ್ ಫಾರ್ ಮೀ ಇಟ್ಸ್ ನಾಟ್ ಸ್ಮಾರ್ಟ್ನೆಸ್ ಆರ್ ಇಂಟೆಲಿಜೆನ್ಸ್. ಕರೆಕ್ಟ್? ಫಾರ್ ಎಕ್ಸಾಂಪಲ್, ಇಮೋಷನಲ್ ನೀವು ಹೇಳಿದ್ರಿ, ಮನೆ ಒಳಗೆ ಒಂದು ಮಗುಗೆ ನಿದ್ದೆ ಮಾಡಿಸ್ಬೇಕಾದ್ರೆ ಮಗುಗ್ ಬೇಕಾಗಿರೋ ಕತೆ ಹೇಳ್ತೀರಾ, ಇಲ್ಲ ನೀವೇನೋ ಹೇಳ್ಬೇಕಾದ್ರೆ ಹೇಳ್ಕೊತೀರಾ ಇಮೋಷನಲ್ ಆಗಿ? ಅಷ್ಟೇ. ಅಲ್ಲಿ ಒಳಗಡೆ ಕೂತಿರೋ, ಥಿಯೇಟರ್ ಒಳಗಡೆ ಕೂತಿರೋ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿದ್ದಂಗೆ, ಅವ್ರಿಗೆ ಏನ್ ಬೇಕೋ ಆ ಕತೆ ನಾವು ಹೇಳ್ಬೇಕು. ದಟ್ ಈಸ್ ಇಮೋಷನಲ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಪ್ರತಿಯೊಂದು ಕತೆಗೂ ದುಡ್ಡು ಬೇಕಾಗುತ್ತೆ. ದುಡ್ಡು ಬರ್ಬೇಕಾದ್ರೆ ಇನ್ವೆಸ್ಟರ್ಸ್ ಬರ್ಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರನ್ನ ಕಾಪಾಡೋದು ನಮಗೆ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೊರತುಪಡಿಸಿ ನಾವು ನೀವು ಮಾತಾಡೋದಲ್ಲ. ಒಂದು ಚಿತ್ರಮಂದಿರದಲ್ಲಿ ಸಿನಿಮಾ ಯಾಕೆ ಚೆನ್ನಾಗಿ ಹೋಯ್ತು ವೀಕ್ಷಕರಿಗೆ ಕೇಳಿ. ವೀಕ್ಷಕರು ಕ್ಲೀನಾಗಿ ಹೇಳ್ತಾರೆ, ನಮಗೆ ಇಷ್ಟ ಆಯ್ತು. ಇಟ್ಸ್ ಆಸ್ ಸಿಂಪಲ್. ನೀವು ಈ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಕೊಡಕ್ ಹೋದಾಗ ನಾವು ಇಮೋಷನಲ್ ಮಾಡ್ಬೇಕಾ? ನಾಡಿನ ಸಂಸ್ಕೃತಿ ಎತ್ತಿ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ರೀತಿ ಇದೆ. ಸಿನಿಮಾ ಒಂದೇ ಅದಕ್ಕೆ ಜವಾಬ್ದಾರರಲ್ಲ. ಸಿನಿಮಾ ಇಸ್ ಅ ಪಾರ್ಟ್, ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಬಟ್ ಲಾರ್ಜ್ಲಿ ಪೆನಿಟ್ರೇಟೆಡ್. ಸಿಂಪಲ್. ಸೊ ಡೋಂಟ್ ಮೇಕ್ ಎವ್ರಿಥಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ. ಎಲ್ಲರೂ ಹಂಚ್ಕೊಳ್ಳಿ, ಬಾಳೋಣ, ಬದುಕೋಣ. ನಮ್ಮ ಪರ್ಸನಾಲಿಟಿ ಮೇಲೆ ನಮ್ಮ ಕುಟುಂಬದ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ತಾಯಿ ಎಸ್ಪೆಷಲಿ ಸುದೀಪ್ ಸರ್, ನಿಮ್ಮ ತಾಯಿಯ ಪ್ರಭಾವ, ಅವರ ವ್ಯಕ್ತಿತ್ವ ನಿಮ್ಮ ಮೇಲೆ ಎಷ್ಟು ರಿಫ್ಲೆಕ್ಟ್ ಆಗಿದೆ? ನಿಮ್ಮ ತಾಯಿಯ ವ್ಯಕ್ತಿತ್ವದಲ್ಲಿ ಏನನ್ನು ಕ್ಯಾರಿ ಮಾಡಿದೀರಾ, ಇನ್ನೂ ಏನನ್ನು ಕ್ಯಾರಿ ಮಾಡಬೇಕು ಅಂತಿದ್ದೀರಿ? ನಮ್ಮ ತಾಯಿ ವ್ಯಕ್ತಿತ್ವ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಇದೆ, ನಮ್ಮ ಮೇಲಲ್ಲ. ತುಂಬಾ ನಮ್ಮ ಅಪ್ಪನ ಸೈಡ್ ಇರ್ಬೋದು, ನಮ್ಮ ಅವ್ರ ಸೈಡ್ ಇರ್ಬೋದು. ಐ ಥಿಂಕ್ ಶಿ ಇಸ್ ಒನ್ ವಂಡರ್ಫುಲ್ ಲೇಡಿ. ನಮ್ಮಲ್ಲಿ ಎಲ್ಲರಿಗೂ ಕೈಯಲ್ಲಿ ಸ್ವಲ್ಪ ಧಾರಾಳತೆ ಇದೆ. ಇವತ್ತು
ಏನಿದ್ರು ಕೊಡ್ತೀವಿ, ಮಾಡಬೇಕು ಏನಾದ್ರು ಇದೆ ಅಂದ್ರೆ ಐ ಥಿಂಕ್ ಅದು ಅಲ್ಲಿಂದಾನೇ ಬಂದಿರೋದು. ಅವ್ರನ್ನ ನೋಡ್ತಾ ಇದ್ವಿ ನಾವು. ಸೊ ಅವರು ತಟ್ಟೆ ಒಳಗೆ ಎಷ್ಟು ಅನ್ನ ಇದೆಯೋ ಅದರಲ್ಲಿ ಹಂಚ್ಕೋತಾ ಇರಲಿಲ್ಲ. ಅರ್ಥಾತ್ ಅದಕ್ಕಿಂತ ಜಾಸ್ತಿ ಹಂಚ್ಕೊಳ್ಳೋರು, ಉಳಿದ್ರೆ ತಿನ್ನೋರು. ಆ ಥರ ಸ್ವಭಾವ ಇರ್ಬೇಕಾದ್ರೆ ಐ ಥಿಂಕ್ ಎವ್ರಿಥಿಂಗ್ ಬಂದಿರೋದು ಅಲ್ಲಿಂದಾನೆ. ಅವರ ಪ್ರಭಾವ ನನ್ನ ಮೇಲೆ ಮಾತ್ರ ಅಲ್ಲ, ತುಂಬಾ ಜನದ ಮೇಲೆ ಬೀರಿದೆ. ಅಂಡ್ ಅದು ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೆ ಗೇಟ್ ಯಾವಾಗ್ಲೂ ಓಪನ್ ಇರೋದು. ಬಿಕಾಸ್ ಪ್ರತಿಯೊಬ್ರು ಅವ್ರು ಇರೋ ತನಕ ಬರ್ತಾನೆ ಇರೋರು, ಊಟ ಮಾಡ್ತಾನೆ ಇರೋರು, ಕಾಲ ಕಳೀತಾನೆ ಇರೋರು, ತುಂಬಾ ಸರೋಜಮ್ಮ ನಡೀತಾನೆ ಇರೋದು ಯಾವಾಗ್ಲೂ. ಸೊ ಐ ಗೆಸ್ ಆ ಅಟ್ಮಾಸ್ಫಿಯರ್ ಅಲ್ಲಿ ನಾವು ಬೆಳೆದವರಿಗೆ ವಿ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಸೊ ಅದೊಂದೇ ಹೇಳ್ಕೊಟ್ಟಿರೋದು ನಮಗವರು. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ಡ್, ಮ್ಯಾಮ್. ವೆರಿ ನೈಸ್. ನಿಮ್ಮ ಎರಡನೇ ಕುಟುಂಬದ ಬಗ್ಗೆ ಮಾತನಾಡ್ತೀನಿ, ಸಿನಿಮಾ ಪ್ರಪಂಚ. ಸುದೀಪ್ ಸರ್, ನಮ್ಗೆಲ್ಲರಿಗೂ ಗೊತ್ತು ಸಂಸ್ಕೃತಿಯ ರಾಯಭಾರಿಗಳು ನಮ್ಮ ಸಿನಿ ತಾರೆಯರು ಕೂಡ ಅಂತ ಹೇಳಿ. ನಾವು ಸಿನಿಮಾ ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡೋ ಸಿನಿಮಾಗಳು ಬರಬೇಕು ಅಂತ ಚರ್ಚೆ ಮಾಡ್ತೀವಿ. ಎಟ್ ಅಗೇನ್ ಸಿನಿಮಾ ಇಸ್ ಆಲ್ಸೋ ಅ ಬಿಸ್ನೆಸ್. ಹಿಂಗಾಗಿ ನಮಗೆ ಕಮರ್ಷಿಯಲ್ ಸಿನಿಮಾಗಳು ಬೇಕು, ಮಾಸ್ ಸಿನಿಮಾಗಳು ಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಈ ಬ್ಯಾಲೆನ್ಸ್ ನ ತರೋದು, ಒಂದು ನಾಡಿನ ಸಂಸ್ಕೃತಿಯನ್ನ ರಿಫ್ಲೆಕ್ಟ್ ಮಾಡ್ತಾ ಜೊತೆಗೆ ಮಾಸ್ ಆಡಿಯನ್ಸ್ ಅನ್ನ ಕೂಡ ಮೆಚ್ಚಿಸುವಂತ ಸಿನಿಮಾ ಮಾಡೋದು ನಿಜಕ್ಕೂ ಕಷ್ಟ ಇದೆಯಾ? ಇದಕ್ಕೆ ನಾನೀಗ ಇಮೋಷನಲ್ ಆಗಿ ಉತ್ತರ ಕೊಡಲ್ಲ, ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡ್ಬೇಕು, ನೀವ್ ಹೇಳಿ. ನೋ ಯು ಚೂಸ್ ಒನ್. ಪ್ರಾಬಬ್ಲಿ ಇಮೋಷನಲ್. ಹೌದಮ್ಮ, ಅದನ್ನ ಬಿಟ್ಟು ನಾವು ಮಾಡ್ಲೇಬಾರ್ದು. ಅಂದ್ರೆ ಅಂದ್ರೆ ನಮ್ಮ ದುಡ್ಡು ಹೋಗ್ತಾ ಇದ್ರು ಪರವಾಗಿಲ್ಲ, ಮನೆ ಮಠ ಹೋಗ್ತಾ ಇದ್ರು ಪರವಾಗಿಲ್ಲ, ಎಲ್ಲಾರನ್ನ ಉದ್ಧಾರ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು. ಹಂಗಂದ್ಮೇಲೆ ನಾಳೆ ನೀವು ವಾಹಿನಿಯಲ್ಲಿ ಕೂಡ ಯಾರ್ದು ಕೆಟ್ಟದ್ ಹೇಳ್ಬಾರ್ದು, ನಾಡಿನ ಬಗ್ಗೆ ಹೇಳ್ಬಾರ್ದು, ಎಲ್ಲರಿಗೂ ಒಳ್ಳೇದೇ ಮಾಡ್ಬೇಕು. ನೀವು ಮಾಡ್ತೀರಾ? ನಾವು ಪ್ರಾಕ್ಟಿಕಲ್. It's not like that. I think every cinema storytelling is a passion. Okay? ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕತೆ ಬರೆಯಕ್ಕೆ ಹೋದಾಗ ಒಂದು ಪೆನ್ ಬೇಕು, ಒಂದು ಪೇಪರ್ ಬೇಕು ಅಷ್ಟೇ. ಅದು ಇಮೋಷನಲ್ ಬ್ಯಾಲೆನ್ಸ್ ಅನ್ಕೊಳ್ಳೋಣ. ಅದು ಪ್ರಿಂಟ್ ಆಗಿ ಎಲ್ಲೋ ಹೋಗ್ಬೇಕು ಅಂದ್ರೆ ದೇರ್ ಕಮ್ಸ್ ಫಿನಾನ್ಸ್, ದೇ ಕಮ್ಸ್ ಪ್ರಾಕ್ಟಿಕಲ್ ಥಿಂಗ್ಸ್. ಅಲ್ಲಿ ಒಬ್ಬ ಇನ್ವೆಸ್ಟರ್ ಬೇಕಾಗ್ತಾರೆ. ಇನ್ವೆಸ್ಟರ್ ಬಂದ್ರೆ ಬಿಸ್ನೆಸ್ ನೋಡ್ತಾರೆ. ಬಿಸ್ನೆಸ್ ಆಗಿಲ್ಲ ಅಂತಂದ್ರೆ ಬುಕ್ ಪ್ರಿಂಟ್ ಆಗಲ್ಲ. ಬುಕ್ ಪ್ರಿಂಟ್ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕತೆ ಬರೆಯಕ್ಕಾಗಲ್ಲ. ಸಿನಿಮಾದಲ್ಲಿ ಒಂದು ಪ್ಯಾಷನ್ ಹಾಗೂ ರೆಸ್ಪಾನ್ಸಿಬಿಲಿಟಿ ಆಫ್ ಫಿನಾನ್ಸ್, ಡೋಂಟ್ ಪ್ಲೀಸ್ ಮಿಕ್ಸ್ ಇಟ್. ಓಕೆ? ಅಲ್ಲಿ ಏನೇ ಇವಾಗ ಈ ಡೋಂಟ್ ಗೆಟ್ ಮೀ ರಾಂಗ್, ಬಟ್ ಇಷ್ಟು ದೊಡ್ಡ ಹೋಟೆಲ್ ಇದೆ ಇಲ್ಲಿ, ಇಷ್ಟು ದೊಡ್ಡ ಹೋಟೆಲ್ ಇದೆಯಲ್ಲ, ಅವ್ರಿಗೇನು ಮಾಡ್ಬೋದಲ್ಲ ಅಂತ ಈ ಗೇಟ್ ಓಪನ್ ಮಾಡಿದ್ರೆ ಅವ್ರು ಬದುಕಾಗುತ್ತಾ ಫ್ರೀ ಆಗಿರೋಕ್ಕೆ? ಇಟ್ ವೋಂಟ್ ಬಿ ಪಾಸಿಬಲ್. ಸಿನಿಮಾ, ಯು ಸೆಡ್ ಒನ್ ಥಿಂಗ್, ಇಟ್ ಇಸ್ ಬಿಸ್ನೆಸ್. ಎಸ್, ಅದ್ರ ಒಳಗಡೆ ನಾವು ಏನು ಒಳ್ಳೇದು ಮಾಡೋಕ್ಕಾಗತ್ತೆ, ಅದ್ರ ಒಳಗಡೆ ನಾವೇನು ಹೇಳ್ಕೊಡಕ್ಕಾಗತ್ತೆ, ನಮ್ಮ ಸೀಮಿತದಲ್ಲಿ ನಾವು ಏನೆಲ್ಲ ಮಾಡೋಕ್ಕಾಗತ್ತೆ ಅಷ್ಟು ಚಿತ್ರರಂಗದಲ್ಲಿರೋ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಅದು ಹೊರತುಪಟ್ಟು ನಿಮಗೆ ನಿಮ್ಮ ಸಿನಿಮಾ ವ್ಯಾಪಾರ ಆಗ್ತಾ ಇಲ್ಲ, ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದಮೇಲೆ ನೆಕ್ಸ್ಟ್ ನೀವು ಮನೇಲಿರೋ ಕಾರು, ಮನೆ, ಮಠ ಎಲ್ಲ ಮಾರ್ಕೊಬೇಕಾಗತ್ತೆ. ದಟ್ ಇಸ್ ಫಾರ್ ಮೀ ಇಟ್ಸ್ ನಾಟ್ ಸ್ಮಾರ್ಟ್ನೆಸ್ ಆರ್ ಇಂಟೆಲಿಜೆನ್ಸ್. ಕರೆಕ್ಟ್? ಫಾರ್ ಎಕ್ಸಾಂಪಲ್, ಇಮೋಷನಲ್ ನೀವು ಹೇಳಿದ್ರಿ, ಮನೆ ಒಳಗೆ ಒಂದು ಮಗುಗೆ ನಿದ್ದೆ ಮಾಡಿಸ್ಬೇಕಾದ್ರೆ ಮಗುಗ್ ಬೇಕಾಗಿರೋ ಕತೆ ಹೇಳ್ತೀರಾ, ಇಲ್ಲ ನೀವೇನೋ ಬೇಕಾದ್ರೆ ಹೇಳ್ಕೊತೀರಾ ಇಮೋಷನಲ್ ಆಗಿ? ಅಷ್ಟೇ. ಅಲ್ಲಿ ಒಳಗಡೆ ಕೂತಿರೋ, ಥಿಯೇಟರ್ ಒಳಗಡೆ ಕೂತಿರೋ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿದ್ದಂಗೆ, ಅವ್ರಿಗೆ ಏನ್ ಬೇಕೋ ಆ ಕತೆ ನಾವು ಹೇಳ್ಬೇಕು. ದಟ್ ಈಸ್ ಇಮೋಷನಲ್ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಪ್ರತಿಯೊಂದು ಕತೆಗೆ ದುಡ್ಡು ಬೇಕಾಗುತ್ತೆ. ದುಡ್ಡು ಬರಬೇಕಾದ್ರೆ ಇನ್ವೆಸ್ಟರ್ಸ್ ಬರಬೇಕಾಗುತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರನ್ನ ಕಾಪಾಡೋದು ನಮಗೆ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೊರತುಪಡಿಸಿ ನಾವು ನೀವು ಮಾತಾಡೋದಲ್ಲ. ಒಂದು ಚಿತ್ರಮಂದಿರದಲ್ಲಿ ಸಿನಿಮಾ ಯಾಕೆ ಚೆನ್ನಾಗಿ ಹೋಯ್ತು ವೀಕ್ಷಕರಿಗೆ ಕೇಳಿ. ವೀಕ್ಷಕರು ಕ್ಲೀನಾಗಿ ಹೇಳ್ತಾರೆ, ನಮಗೆ ಇಷ್ಟ ಆಯ್ತು. ಇಟ್ಸ್ ಆಸ್ ಸಿಂಪಲ್. ನೀವು ಈ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಕೊಡಕ್ ಹೋದಾಗ ನಾವು ಇಮೋಷನಲ್ ಮಾಡ್ಬೇಕಾ? ನಾಡಿನ ಸಂಸ್ಕೃತಿ ಎತ್ತಿ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ರೀತಿ ಇದೆ. ಸಿನಿಮಾ ಒಂದೇ ಅದಕ್ಕೆ ಜವಾಬ್ದಾರರಲ್ಲ. ಸಿನಿಮಾ ಇಸ್ ಅ ಪಾರ್ಟ್, ಸ್ಮಾಲ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಬಟ್ ಲಾರ್ಜ್ಲಿ ಪೆನಿಟ್ರೇಟೆಡ್. ಸಿಂಪಲ್. ಸೊ ಡೋಂಟ್ ಮೇಕ್ ಎವ್ರಿಥಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ. ಎಲ್ಲರೂ ಹಂಚ್ಕೊಳ್ಳಿ, ಬಾಳೋಣ.